ನಮಸ್ಕಾರ ಸ್ನೇಹಿತರೆ, ಕೃಷಿ ಮಿತ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಿ, ಸ್ವಲ್ಪ ಸಮಯ ಕಾಲಾವಕಾಶ ಫ್ರೀ ಇಲ್ಲದೆ ಕಾರಣ ನಾನು ವಿಡಿಯೋಗಳು ಮಾಡಲಿಕ್ಕೆ ಆಗಲಿಲ್ಲ. ಸೊ ಇವತ್ತು ಸ್ವಲ್ಪ ಟೈಮ್ನ ಫ್ರೀ ಮಾಡಿಕೊಂಡು ತಮಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ತಮಗೆ ನಾನು ಸಿಂಜೆಂಟಾ ಕಂಪ್ನಿಯವರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಬೀಟ್ರೂಟ್ ವೆರೈಟಿ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅದಕ್ಕಿಂತ ಮುಂಚೆ ನನ್ನ ಸ್ನೇಹಿತರು ಮತ್ತು ನನ್ನ ರೈತರಲ್ಲೇ ಒಂದು ವಿನಂತಿಯನ್ನು ಮಾಡ್ತಿದ್ದೀನಿ. ಯಾರು ಮೊದಲ ಬಾರಿ ನನ್ನ ಚಾನಲನ್ನು ನೋಡ್ತಿದ್ದಾರೋ ದಯವಿಟ್ಟು ಮರೀದಿರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನನ್ನ ಚಾನಲ್ ಮುಖಾಂತರ ತಮ್ಮೆಲ್ಲರಿಗೂ ಅನುಕೂಲವಾಗುವಂಥ ಮಾಹಿತಿಯನ್ನು ಖಂಡಿತವಾಗಿ ಹಂಚ್ಕೊಳ್ತೀನಿ, ಸರಿನಾ? ಸೊ ಮರಿಬೇಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ನಾನು ಆಗಲೇ ಹೇಳಿದಂಗೆ ಸಿಂಜೆಂಟಾ ಕಂಪ್ನಿಯವರು ಬಿಡುಗಡೆ ಮಾಡಿರ್ತಕ್ಕಂಥ ಈ ವೆರೈಟಿ ಯಾವುದು ಅಂದರೆ ರೂಢಿ ಅಂತ ನೋಡ್ಬೋದು. RUDDY ರೂಢಿ ಅಂತ. ಸೊ ಹೊಸದಾಗಿ ಏನು ಸಿಂಜೆಂಟಾ ಕಂಪ್ನಿಯವರು ಬಿಡುಗಡೆ ಮಾಡಿಲ್ಲ, ತುಂಬ ವರ್ಷ ಆಯಿತು ಇದನ್ನು ಬಿಡುಗಡೆ ಮಾಡಿ. ಸೊ ಕೆಲವು ರೈತರಿಗೆ ಇದರ ಬಗ್ಗೆ ಮಾಹಿತಿ ಆಲ್ರೆಡಿ ಗೊತ್ತಿದೆ. ಇನ್ನು ಕೆಲವರು ಆಲ್ರೆಡಿ ಬಿತ್ತನೆ ಬೀಜ ಹಾಕಿ ಬೆಲೆ ತೆಗೆದು ಇದರ ಉಪಯೋಗನ ಖಂಡಿತ ತಗೊಂಡಿರ್ತಾರೆ. ಇನ್ನು ಕೆಲವರಿಗೆ ಇದ್ರ ಬಗ್ಗೆ ಖಂಡಿತವಾಗಿ ಮಾಹಿತಿ ಇಲ್ಲ. ಸೊ ಅದ ಕಾರಣಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವೆರೈಟಿಯಲ್ಲಿ ಇರ್ತಕ್ಕಂಥ ವಿಶೇಷತೆಗಳೇನೆಂದರೆ, ಸೊ ಈ ವೆರೈಟಿಯಲ್ಲಿ ಏನು ವಿಶೇಷತೆ ಇದೆ, ರೈತರಿಗೆ ಇದ್ರ ಮುಖಾಂತರ ಏನು ಅನುಕೂಲವಾಗುತ್ತೆ, ಯಾವ ರೀತಿ ಇದು ಬೆಲೆ ಬರುತ್ತೆ ಅನ್ನೋದ್ರ ಬಗ್ಗೆ ಖಂಡಿತ ನಿಮ್ಗೆ ಇವಾಗ ತಿಳಿಸ್ತೀನಿ. ಸೊ ಖಂಡಿತ ಈ ಸಿಂಜೆಂಟಾ ಕಂಪ್ನಿಯವರು ಬಿಡುಗಡೆ ಮಾಡ್ತಕ್ಕಂಥ ಈ ರೂಢಿ ಅನ್ನೋದು ಶಾರ್ಟ್ ಟರ್ಮ್ ಅಂದರೆ ಕಮ್ಮಿ ಅವಧಿಯಲ್ಲಿ ಬೆಲೆ ಅನ್ನೋದು ಹಾರ್ವೆಸ್ಟ್ ಬರ್ತಾ ಇರತಕ್ಕಂಥ ಅನುಕೂಲ ಇದೆ. ಅಂದರೆ ಕಮ್ಮಿ ಅವಧಿಯಲ್ಲಿ ಅತಿ ಶೀಘ್ರವಾಗಿ ನಮಗೆ ಈ ಬೆಲೆ ಅನ್ನೋದು ಕಟಾವು ಬರುತ್ತೆ. ಅಂದರೆ 55ರಿಂದ 60 ದಿನ ಒಳಗಡೆ ಈ ಬೆಲೆ ಅನ್ನೋದು ಕಟಾವು ಬರುತ್ತೆ, ಸರಿನಾ? ಅದ್ರ ಜೊತೆಗೆ ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಕಾಣಿಸ್ತಾ ಇರ್ತಕ್ಕಂಥ ಜರ್ಮಿನೇಷನ್ ಪ್ರಾಬ್ಲಮ್ ಖಂಡಿತ ಇದರಲ್ಲಿ ಇಲ್ಲ. ಏನೋ ಕರೆಕ್ಟಾಗಿ ನಾವು ಬಿತ್ತನೆ ಬೀಜ ಹಾಕಿ ಕರೆಕ್ಟಾಗಿ ನೀರನ್ನು ಬಿಟ್ಟಿದ್ದೀವಿ ಅಂದರೆ ತಮಗೆ ಇದು 80ರಿಂದ 90% ಜರ್ಮಿನೇಷನ್ ಖಂಡಿತ ಕೊಡುತ್ತೆ, ಸರಿನಾ? ಸೊ ಜರ್ಮಿನೇಷನ್ ಬಂದ ಮೇಲೆ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ಕೊಳ್ತಾ ಬಂದರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಈ ವೆರೈಟಿನ ತೊಂದರೆಗೆ ವೈರಸ್ ಪ್ರಭಾವಕ್ಕೆ ಖಂಡಿತವಾಗಿಯೂ ಒಳಗಾಗುವುದಿಲ್ಲ. ಯಾಕಂದರೆ ಈ ವೆರೈಟಿಯಲ್ಲಿ ವೈರಸ್ ಟಾಲರೆನ್ಸ್ ರೆಸಿಸ್ಟೆನ್ಸ್ ಇದೆ. ವೈರಸನ್ನು ತಟ್ಕೊಂಡು ಬೆಲೆ ಕೊಡುವಂತಹ ಸಾಮರ್ಥ್ಯ ಈ ವೆರೈಟಿಯಲ್ಲಿ ಇದೆ. ಸೊ ಈ ವೆರೈಟಿಯಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಬಂದಿರತಕ್ಕಂಥ ಬೆಲೆಯಲ್ಲಿ ಗಡ್ಡೆಗಳನ್ನು ಬೀಟ್ರೂಟ್ ಗಡ್ಡೆಗಳನ್ನೇ ನೀವು ಗಮನಿಸ್ತಾ ಇರ್ಬೋದು. ಸೊ ಆ ಗಡ್ಡೆಗಳೇನೋದು ಯೂನಿಫಾರ್ಮಿಟಿ ಶೇಪ್ ಬರ್ತಿದ್ದಾವೆ, ಸರಿನಾ? ಸೊ ಬಂದಿರ್ತಕ್ಕಂಥ ಎಲ್ಲ ಗಡ್ಡೆಗಳು ಬೀಟ್ರೂಟಲ್ಲಿ ಸಾಮಾನ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಬಂದಿರ್ತಕ್ಕಂಥ ಗಡ್ಡೆಗಳೆಲ್ಲನೂ ಸಹ ಯೂನಿಫಾರ್ಮಿಟಿ ಶೇಪ್ ಇರಬೇಕು, ರೌಂಡಾಗಿ ಹೋಲ್ ಶೇಪನ್ನು ಬರಬೇಕು. ಇರ್ರೆಗ್ಯುಲಾರಿಟಿ ಶೇಪ್ ಬಂದಿದ್ದಾವೆ ಅಂದರೆ ನಮಗೆ ಪರ್ಚೇಸ್ ಮಾಡ್ತಕ್ಕಂಥ ಬಯಸ್ ಯಾರಿರ್ತಾರೋ ಅವರು ಕಮ್ಮಿ ರೇಟ್ಗೆ ಪರ್ಚೇಸ್ ಮಾಡುವಂತಹ ಸಮಸ್ಯೆ ಇರುತ್ತೆ. ಸೊ ಆದ ಕಾರಣಕ್ಕಾಗಿ ಈ ವೆರೈಟಿಯಲ್ಲಿ ಮುಖ್ಯವಾಗಿ ನಮ್ಗೆ ಗಮನಿಸಬೇಕಾಗಿರ್ತಕ್ಕಂಥದ್ದು ಶೇಪ್ ಅನ್ನೋದು ಯೂನಿಫಾರ್ಮಿಟಿ ಬರ್ತಿದೆ, ಮತ್ತು ಸೈಜು ಸಹ ಅಷ್ಟೇ ಒಳ್ಳೆ ಉತ್ತಮವಾದಂತಹ ಸೈಜ್ ಬರ್ತಿದೆ. ಬಟ್ ನಾವು ಏನು ಮಾಡಬೇಕಂದ್ರೆ, ಜರ್ಮಿನೇಷನ್ ಬಂದ ಮೇಲೆ ಬಂದಿರತಕ್ಕಂಥ ಮೊಳಕೆಗಳು ಎಷ್ಟಿದ್ದಾವೆ ಅಂತ ನಾವು ನೋಡ್ಕೋಬೇಕು. ಒಂದೊಂದು ಬೀಜದಲ್ಲಿ ಎಷ್ಟು ಮೊಳಕೆಗಳು ಬಂದಿದ್ದಾವೆ ಅಂತ ಕರೆಕ್ಟಾಗಿ ಗಮನಿಸ್ಕೊಂಡು ನಾವು ಒಂದು ವೇಳೆ 2ರಿಂದ 3 ಇಲ್ಲ 4 ಏನಾದರೂ ಮೊಳಕೆಗಳು ಒಂದು ಬೀಜದಲ್ಲಿ ಬಂದಿದ್ದರೆ ದಯವಿಟ್ಟು ಬಲಿಷ್ಠವಾಗಿರ್ತಕ್ಕಂಥ ಮೊಳಕೆಯನ್ನು ಇಟ್ಟು ಉಳಿದ ಮೊಳಕೆಗಳನ್ನು ನಾವು ತೆಗೆದಿದ್ದಲ್ಲಿ ಒಳ್ಳೆ ಸೈಜ್ ಅನ್ನೋದು ನಾವು ಖಂಡಿತ ಕಾಣ್ಬೋದು ಈ ವೆರೈಟಿಯಲ್ಲಿ. ಸೊ ಅದಾದ ನಂತರ ಇನ್ನೊಂದು ವಿಶೇಷತೆ ಏನಂದರೆ, ಇದರಲ್ಲಿ ಶೈನಿಂಗು ಏನು ಮೇಲ್ಮೇ ಗಡ್ಡೆ ಮೇಲೆ ಬಂದಿರತಕ್ಕಂಥ ಏನು ಲೇಯರ್ ಇದೆಯೋ ಅದು ಶೈನಿಂಗ್ ಚೆನ್ನಾಗಿದೆ. ನಾನು ಫೋಟೋ ಸಹ ಶೇರ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಗಮನಿಸಿ. ಸೊ ಶೈನಿಂಗ್ ಸಹ ತುಂಬ ಚೆನ್ನಾಗಿ ಬರ್ತಿದೆ. ಪ್ಲಸ್ ಇದ್ರ ಜೊತೆಗೆ ಕಲ್ಲರು, ನಾವು ಇನ್ನೊಂದು ವಿಶೇಷತೆ ಕಲರ್, ಗಡ್ಡೆ ಕಟ್ ಮಾಡಿದಾಗ ಕಾಣುವಂತಹ ಕಲರ್ ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಗಡ್ಡೆ. ಸೊ ಇಷ್ಟೊಂದು ವಿಶೇಷತೆಗಳಿದ್ದಾವೆ ಈ ವೆರೈಟಿಯಲ್ಲಿ. ಸೊ ನಾನು ಆಗಲೇ ಹೇಳಿದಂಗೆ ಜರ್ಮಿನೇಷನ್ ಪ್ರಾಬ್ಲಮ್ ಇಲ್ಲ, ವೈರಸ್ ಟಾಲರೆನ್ಸ್ ರೆಸಿಸ್ಟೆನ್ಸ್ ಇದೆ. ಅಂದರೆ ವೈರಸ್ಗೆ ಯಾವುದೇ ಕಾರಣಕ್ಕೂ ತುತ್ತಾಗುವುದಿಲ್ಲ ಈ ಬೆಲೆ ಅನ್ನೋದು. ಖಂಡಿತ ಅದರ ವಿರುದ್ಧ ಹೋರಾಡಿ ಒಳ್ಳೆ ಬೆಲೆ ಕೊಡುವಂತಹ ಸಾಮರ್ಥ್ಯ ಇದಕ್ಕಿದೆ. ಅದಾದ ನಂತರ ಯೂನಿಫಾರ್ಮಿಟಿ ಶೇಪ್ಸ್ ಬರ್ತಿದ್ದೇವೆ. ಒಂದೇ ರೀತಿಯಾದಂಥ ಶೇಪ್ಸ್ ಎಲ್ಲ ಬೀಜಗಳಲ್ಲೂ ಬಂದಿರ್ತಕ್ಕ ಮೊಳಕೆಗಳಲ್ಲಿ ಏನು ಗಡ್ಡೆ ಬರ್ತಿದ್ದು ಎಲ್ಲನೂ ಸಹ ಒಂದೇ ಶೇಪಲ್ಲಿ ಬರ್ತಿದೆ. ಮತ್ತು ಶೈನಿಂಗ್ ಚೆನ್ನಾಗಿ ಬರ್ತಿದೆ ಗಡ್ಡೆ ಅನ್ನೋದು. ಬಂದಿರ್ತಕ್ಕಂಥ ಗಡ್ಡೆ ಮೇಜರ್ ಬೇಕಾದರೆ ಶೈನಿಂಗ್ ಇರಬೇಕು. ಯಾವುದೇ ಕಾರಣ ಗಜ್ಜಿ ಮತ್ತು ರಫ್ ಸ್ಕೇಲಿಂಗ್ಸನ್ನು ಈ ಗಡ್ಡೆ ಹೊಂದಿರುವುದಿಲ್ಲ. ಮತ್ತು ಕಲರ್ ಸಹ ತುಂಬ ಚೆನ್ನಾಗಿ ಬರ್ತಿದೆ, ಗಡ್ಡೆಯಲ್ಲಿ ತುಂಬ ಚೆನ್ನಾಗಿ ಕಲರ್ ಬರ್ತಿದೆ. ಇವೆಲ್ಲ ವಿಶೇಷತೆಗಳನ್ನು ಒಳಗೊಂಡು ನಾವು ಬೆಲೆ ತೆಗೆದ ಮೇಲೆ ಕೊನೆಯದಾಗಿ ನಮಗೆ ಒಳ್ಳೆ ಇಳುವರಿ ಬರುತ್ತೆ, ಹೌದಲ್ವಾ? ಸೊ
ಒಳ್ಳೆ ಜರ್ಮಿನೇಷನ್ ಬಂತು, ಯಾವುದೇ ಕಾರಣಕ್ಕೆ ವೈರಸ್ ತುತ್ತಾಗಲಿಲ್ಲ, ಒಳ್ಳೆ ಶೇಪ್ ಬಂತು, ಶೇಪ್ ಜೊತೆಗೆ ಒಳ್ಳೆ ಸೈಜ್ ಬಂದಿದೆ ಅಂದರೆ ಯಾವುದೇ ಕಾರಣಕ್ಕೂ ಔಟ್ ಅನ್ನೋದು ಕಮ್ಮಿ ಆಗಲ್ಲ, ತೂಕ ಅನ್ನೋದು ಖಂಡಿತವಾಗಿ ಕಮ್ಮಿ ಆಗಲ್ಲ, ಒಳ್ಳೆ ಇಳುವರಿ ಬರುತ್ತೆ. ಸೊ ಈ ಸಿಂಜೆಂಟಾ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಈ ರೂಢಿಯಲ್ಲಿ ಒಂದು ಪ್ಯಾಕೆಟ್ಗೆ ಕನಿಷ್ಠ ಒಂದು 1.5 ರಿಂದ 2 ಟನ್ನನ್ನು ನಾವು ಖಂಡಿತವಾಗಿ ನಿರೀಕ್ಷೆ ಮಾಡಬಹುದು. ಸರಿನಾ? ಸೊ ಅಂದಾಜಾಗಿ 1 ಎಕರೆಗೆ 8 ರಿಂದ 10 ಪ್ಯಾಕೆಟನ್ನು ನಾವು ಬಿತ್ತನೆ ಬೀಜ ಹಾಕೊಂಡ್ರೆ 18 ರಿಂದ 20 ಟನ್ನನ್ನು ನಾವು ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಈ ಬೀಟ್ರೂಟ್ ವೆರೈಟಿಯಲ್ಲಿ. ಸೊ ನಾನು ಕಂಡಂಗೆ ಕೆಲವು ರೈತರು 30 ಟನ್ ತೆಗೆದಿರ್ತಕ್ಕಂಥ ರೈತರು ಇದ್ದಾರೆ, ಉತ್ತಮವಾಗಿ ಮೇಂಟೈನ್ ಮಾಡಿದ ಮೇಲೆ. ಸೊ ಅದ ಕಾರಣಕ್ಕಾಗಿ ನಾನು ಈ ವೆರೈಟಿ ಬಗ್ಗೆ ನಿಮಗೆಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ಕೆಲವು ರೈತರು ಈ ವೆರೈಟಿಯನ್ನು ಬೆಳೆದು ಇದರ ಬೆನಿಫಿಟ್ಸನ್ನು ತಗೊಂಡಿದ್ದಾರೆ. ಸೊ ಯಾರಾದರೂ ಈ ವೆರೈಟಿಯನ್ನು ಹಾಕಿ ಬೆಳೆದಿದ್ದ ಮೇಲೆ ನಿಮ್ಗೆ ಯಾವ ರೀತಿ ಬೆನಿಫಿಟ್ ಆಯ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತು ಏನು ಚಾಲೆಂಜಸನ್ನು ಫೇಸ್ ಮಾಡಿದ್ರೆ ಬೀಟ್ರೂಟಲ್ಲಿ ಅದನ್ನು ಸಹ ದಯವಿಟ್ಟು ಹಂಚ್ಕೊಳ್ಳಿ. ಇನ್ನೂ ಕೆಲವ್ರಿಗೆ ಮಾಹಿತಿ ಸಿಗುತ್ತೆ ಇದ್ರ ಬಗ್ಗೆ. ಇನ್ನು ಇಲ್ಲ ಈ ಬೀಟ್ರೂಟ್ ಈ ಥರ ಸಮಸ್ಯೆ ಆಯಿತು ಅನ್ನೋದಾದರೆ ದಯವಿಟ್ಟು ನನಗೆ ಕಾಮೆಂಟ್ ಮುಖಾಂತರ ಶೇರ್ ಮಾಡಿ. ಸಿಂಜೆಂಟಾ ಕಂಪ್ನಿಗೆ ಸಂಬಂಧಪಟ್ಟ ಎಂಪ್ಲಾಯ್ ಯಾರಿದ್ದಾರೋ ಅವರ ಮಾಹಿತಿಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಬಾಗೇಪಲ್ಲಿ ತಾಲೂಕಿಗೆ ಸಂಬಂಧಪಟ್ಟ ಸಿಂಜೆಂಟಾ ಕಂಪ್ನಿಯ ಎಂಪ್ಲಾಯಿ ಅವ್ರದ್ದು. ಸೊ ಖಂಡಿತ ಅವ್ರಿಗೂ ಸಹ ನೀವು ಕಾಲ್ ಮಾಡಿ ಈ ಸಿಂಜೆಂಟಾ ಕಂಪ್ನಿಗೆ ಸಂಬಂಧಪಟ್ಟ ಯಾವುದೇ ಸೀಡ್ಸ್ ಬಗ್ಗೆ ಮಾಹಿತಿ ಖಂಡಿತ ತಗೋಬೋದು. ಅದ್ರ ಜೊತೆಗೆ ಈ ಬೀಟ್ರೂಟ್ ಬಗ್ಗೆನೂ ಮಾಹಿತಿ ಖಂಡಿತ ಅವ್ರ ಮುಖಾಂತರ ತಗೋಬೋದು. ಇಲ್ಲ ನಿಮ್ಗೆ ಏನಾದ್ರು ಕಾಮೆಂಟ್ ಮುಖಾಂತರ ಮಾಹಿತಿ ಬೇಕಾದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಖಂಡಿತವಾಗಿ ನಿಮಗೂ ಅನುಕೂಲವಾಗುವಂಥ ಮಾಹಿತಿಯನ್ನು ನಾನು ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದು ಮರೆತು ಹೋಗಬೇಡಿ. ಓಕೆನಾ? ಥ್ಯಾಂಕ್ ಯು.